ಆಸ್ಫೋಟಯಂತಿ ಪಿತರಃ ಪ್ರನೃತ್ಯಂತಿ ಪಿತಾಮಹಾಃ ವೈಷ್ಣವೋಸ್ಮತ್ಕುಲೇ ಜಾತಃ ಸನಃ ಸಂತಾರಯಿಷ್ಯತಿ. ಒಬ್ಬ ವಿಷ್ಣು ಭಕ್ತನಾಗಿರ್ತಕ್ಕವ, ಇದು ನೇರ ಗೋಪಿಚಂದನಕ್ಕೆ ಸಂಬಂಧಪಟ್ಟದ, ವಿಷ್ಣು ಭಕ್ತಿಗೆ ಸಂಬಂಧಪಟ್ಟಂತಹ ಶ್ಲೋಕ. ಒಬ್ಬ ವಿಷ್ಣು ಭಕ್ತ ಒಂದು ಮನೆಯಲ್ಲಿ, ಯಾವುದೋ ಒಂದು ಮನೆತನದಲ್ಲಿ ತುಂಬಾ ಪರಮ ವೈಷ್ಣವನಾಗಿರ್ತಕ್ಕಂಥ ಒಬ್ಬ, ಅವನ ಮಾನಸಿಕವಾಗಿ ವಿಷ್ಣು ಭಕ್ತಿಯಿಂದ ಸದಾ ವಿಷ್ಣುವನ್ನು ಉಪಾಸನೆ ಮಾಡತಕ್ಕಂಥ ಒಬ್ಬ ಮನುಷ್ಯ ಇದ್ದ ಅಂತಂದ್ರೆ ಏನಾಗುತ್ತೆ ಅಂದ್ರೆ, ಆಸ್ಫೋಟಯಂತಿ ಪಿತರಃ, ಆ ಮನೆತನದ ಹಿರಿಯರು, ಪಿತೃಗಳು, ಪಿತಾಮಹರು, ಪಿತೃಪಿತಾಮಹ ಪ್ರಪಿತಾಮಹರು, 3 ತಲೆಮಾರಿ ಪಿಂಡ ಹಾಕ್ತಾರಲ್ಲ, ಆ ಪಿಂಡ ತಗೊಳ್ಳಿಕ್ಕೋಸ್ಕರ ಅಲ್ಲಿ ಇರುವವರು ಪಿತೃಪಿತಾಮಹ ಪ್ರಪಿತಾಮಹರು, ಅವರೆಲ್ಲ ಆಸ್ಫೋಟಯಂತಿ ತೋಳು ತಟ್ಟಿಕೊಳ್ತಾರಂತೆ. ಭೇಷ್, ಯಾಕೆ ನಮ್ಮ ಕುಲದಲ್ಲಿ ಒಬ್ಬ ವೈಷ್ಣವ ಹುಟ್ಟಿದಪ್ಪ, ನಾವು ಪಾರಾದೇವಿನ್ನು, ನಮಗೆಲ್ಲ ಅನಿಷ್ಟ ಪರಿಹಾರ ಆಯ್ತು. ಆಸ್ಫೋಟಯಂತಿ ಪಿತರಃ ಪ್ರನೃತ್ಯಂತಿ ಪಿತಾಮಹಾಃ. ಇನ್ನು ಅಂದ್ರೆ ಪಿತರಃ ಪಿತಾಮಹ ಅಂದ್ರೆ ಸದ್ಗತಿ ಆದವರಲ್ಲ, ಯಾವುದೋ ಒಂದು ಕಾರಣ ವಿಶೇಷದಿಂದ ಅವರಿಗೆ ಸದ್ಗತಿ ಆಗದೆ ಕೂತಿದ್ರೆ ನಮಗೆ ಹೀಗೆ ಸದ್ಗತಿ ಆಗಲಿಲ್ವಲ್ಲ ಅಂತ ಚಿಂತೆಯಿಂದ ಇರ್ತಾರೆ. ಅವು ಸಾತ್ವಿಕ ಚೇತನಗಳಾಗಿದ್ರೆ, ದುಷ್ಟ ಚೇತನಗಳ ಆ ಯೋಚನೆ ಬರುವುದಿಲ್ಲ ಅವಿಗೆ. ಸಾತ್ವಿಕ ಚೇತನ ಆದ್ರೆ ನಮಗೆ ಹೀಗೊಂದು ಪ್ರತಿಬಂಧಕ ಉಂಟಲ್ಲ, ಯಾರಾದ್ರೂ ನಮ್ಮ ಬಂಧುಗಳು ಅದನ್ನು ಪರಿಹಾರ ಮಾಡಿದ್ರೆ ಆಗ್ತಿತ್ತು ಅಂತ ಕಾಯ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಆ ಮನೆತನದಲ್ಲಿ ಒಬ್ಬ ವೈಷ್ಣವ ಹುಟ್ಟಿದ್ರೆ ಹುಚ್ಚೆದ್ದು ಕುಣಿದು ಬಿಡ್ತಾರಂತೆ ಆ ಪ್ರೇತ ಜೀವಗಳು. ಪ್ರನೃತ್ಯಂತಿ ಪಿತಾಮಹಾಃ, ಕುಣಿದಾಡ್ತಾರೆ. ಯಾಕೆ? ವೈಷ್ಣವ ಅಸ್ಮತ್ ಕುಲೇ ಜಾತಃ, ನಮ್ಮ ವಂಶದಲ್ಲಿ ಒಬ್ಬ ವೈಷ್ಣವ ಹುಟ್ಟಿದ, ಸನಃ ಸಂತಾರಯಿಷಿದಿ, ನಮ್ಮನ್ನು ಪಾರು ಮಾಡತಕ್ಕಂತಹ ಒಂದು ಶಕ್ತಿ ಬಂತು, ನಾವಿನ್ನು ಈ ಅಪಾಯದಿಂದ ಪಾರಾದೆವು, ನಮಗೆ ಗತಿ ಕಾಣಿಸುವಂತಹ ಶಕ್ತಿಯ ಒಬ್ಬ ಹುಡುಗ ನಮ್ಮ ವಂಶದಲ್ಲಿ ಹುಟ್ಟಿದ ಅಂತ ಬಹಳ ಸಂತೋಷ ಪಡ್ತಾರೆ ಪಿತೃಪಿತಾಮಹರು. ಜೀವಿತಂ ವಿಷ್ಣು ಭಕ್ತಸ್ಯ ವರಂ ಪಂಚಜನಾನ್ಯಪಿ ನತು ಕಲ್ಪಸಹಸ್ರೈಸ್ತು ಭಕ್ತಿಹೀನಸ್ಯ ಕೇಶವೇ. ಆದ್ದರಿಂದ ಭಗವಂತನ ವಿಷ್ಣು ಭಕ್ತನು 5 ದಿವಸ ಬದುಕಿದ್ರು 5 ದಿವಸ ಸಾರ್ಥಕ. ವಿಷ್ಣು ಭಕ್ತಿ ಇಲ್ಲದೆ ನತು ಕಲ್ಪಸಹಸ್ರೈಸ್ತು ಭಕ್ತಿಹೀನಸ್ಯ ಕೇಶವೇ, ಭಗವಂತನಲ್ಲಿ ಭಕ್ತಿ ಇಲ್ಲದವ 1000 ಕಲ್ಪಗಳ ಕಾಲ ಬದುಕಿದ್ರು ಒಂದೇ, ಭಗವಂತನ ಭಕ್ತಿ ಜೊತೆಗೆ 5 ದಿವಸ ಬದುಕಿದ್ರು ಒಂದೇ. ಯಾಕೆಂದ್ರೆ ಪ್ರತಿಕ್ಷಣ ಸಾರ್ಥಕ, ಅದು ಅಷ್ಟು ವ್ಯರ್ಥ, ಕಾಲ ಅಷ್ಟೇ ಹರಣ. ಕಿಂತೇನ ಜಾತ ಮಾತ್ರೇಣ ಭೂಭಾರೇಣ ಅನ್ನಶತ್ರುಣ ಯೋ ಜಾತೋ ನಾರ್ಥಯೇದ್ ವಿಷ್ಣು ನ ಸ್ಮರೇತ್ ನಾಪಿ ಕೀರ್ತಯೇತ್. ಯಾರು ಹುಟ್ಟಿದ ಮೇಲೆ, ಜಾತಃ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಕೂಡ ನಾರ್ಚಯೇದ್ ವಿಷ್ಣು, ಭಗವಂತನನ್ನು ಪೂಜಿಸಲಿಲ್ಲ, ನ ಸ್ಮರೇತ್ ನಾರಾಯಣನನ್ನು ಸ್ಮರಿಸಲಿಲ್ಲ, ನಾಪಿ ಕೀರ್ತಯೇತ್ ಭಗವಂತನ ಹಾಡನ್ನು ಹಾಡಲಿಲ್ಲ, ಸಂಕೀರ್ತನೆ ಮಾಡಲಿಲ್ಲ, ನಾಮಸ್ಮರಣೆ ಮಾಡಲಿಲ್ಲ, ಜಪ ಮಾಡಲಿಲ್ಲ, ಅರ್ಚನೆ ಮಾಡಲಿಲ್ಲ. ಕಿಂತೇನ ಜಾತ ಮಾತ್ರೇಣ ಭೂಭಾರ, ಅವನು ಅನ್ನದಂಡ ಭೂಮಿಭಾರ, ಅವನು ಹುಟ್ಟಿದ್ರೇನು ಬಿಟ್ರೇನು ಅಂತ. ಕಿಂತೇನ ಜಾತ ಮಾತ್ರ ಅಂತವರು ಹುಟ್ಟಿ ಏನು? ಯಾಕೆ? ಭೂಭಾರೇಣ ಅನ್ನಶತ್ರು, ನಮ್ಮನ್ನು ಹೇಳ್ತಾರಲ್ಲ ಅನ್ನದಂಡ ಭೂಮಿಭಾರ ಅಂತ, ಅವನ ಅನ್ನದಂಡ ಅನ್ನಕ್ಕೆ ದಂಡ ಅಷ್ಟೇ, ಇನ್ನೇನು ಉಪಯೋಗ ಇಲ್ಲ. ಯೋ ದದಾತಿ ದ್ವಿಜಾತಿಭ್ಯ ಚಂದನಂ ಗೋಪಿಮರ್ದಿತಂ ಅಪಿ ಸರ್ಷಭ ಮಾತ್ರೇಣ ಪುನಾತ್ಯಾಸಪ್ತಮಂ ಕುಲಂ. ಆಮೇಲೆ ಅಲ್ಲಿಂದ ಹಾಗೆ ಆ ವಿಷ್ಣು ಭಕ್ತಿ ಮತ್ತು ಗೋಪಿಚಂದನ ಇದು ಎರಡೂ ಒಂದು ಒಳಗಿನಿಂದ ಒಂದು ಹೊರಗಿನಿಂದ. ಹೊರಗಿನಿಂದ ಅದು ಭಕ್ತಿಯ ಸಂಕೇತವಾಗಿ, ಒಳಗಿನ ಆಧ್ಯಾತ್ಮಿಕ ಜಾಗೃತಿಗೆ ಸಂಕೇತ ಹೊರಗಿನಿಂದ, ಇದು ಒಳಗಿನಿಂದ ವಿಷ್ಣು ಭಕ್ತಿ. ನನಗೆ ಎರಡನ್ನು ಜೊತೆಯಾಗಿ ಹೇಳ್ಕೊಂಡು ಹೋಗ್ತಾರೆ ಆಚಾರ. ಯಾಕೆಂದ್ರೆ ಬರೀ ಗೋಪಿ ಹಚ್ಚಿಕೊಂಡೆ ಅಂತ ಅಹಂಕಾರ ಪಡಬೇಡ, ಒಳಗಿನಿಂದ ವಿಷ್ಣು ಭಕ್ತಿ, ಹೊರಗಿನಿಂದ ಗೋಪಿ ಒಟ್ಟಿಗೆ ಇರಬೇಕು ಅಂತ. ಅದನ್ನು ಒಂದನ್ನು ಬಿಟ್ಟು ಒಂದನ್ನು ಮಾತು ಹೇಳೋದೇ ಇಲ್ಲ ಆಚಾರು. ಚಿಂತೇನ ಜಾತ ಮಾತ್ರೇನ ಯೋ ದದಾತಿ ದ್ವಿಜಾತಿಭ್ಯ ಚಂದನಂ ಗೋಪಿ ಮರ್ದಿತಂ. ನೋಡಿ ಇಲ್ಲಿ ಈ ಶಬ್ದಕ್ಕೆ ನಿರ್ವಚನವನ್ನ ಆಚಾರ್ಯರೇ ಮೊದಲು ಕೊಟ್ಟದ್ದು. ಈ ಆಚಾರ್ಯ ಅಂದ್ರೆ ಈ ಪುರಾಣ ಶ್ಲೋಕವನ್ನು ಉಲ್ಲೇಖ ಮಾಡುವ ಮೂಲಕ ಗೋಪಿಯರಿಂದ ಮರ್ದಿತವಾದ ಚಂದನ ಅಂದ್ರು. ಅಂದರೆ ಗೋಪಿಕಾ ಸ್ತ್ರೀಯರು ಮೈಗೆ ಬಳಿದುಕೊಂಡ ಚಂದನ, ಅವರು ಭಕ್ತಿಯಿಂದ ಕೃಷ್ಣನ ಪಾದಧೂಳಿ ಅಂತ ಹಚ್ಚಿಕೊಂಡ್ರು. ಹಾಗೆ ಗೋಪಿ ಅಂದ್ರೆ ಗೋಪಾಲಕೃಷ್ಣ, ಅವನು ತುಳಿದ. ಗೋಪಿಕಾ ಸ್ತ್ರೀಯರು ಬಳಿದ ಮಣ್ಣು, ಗೋಪಾಲಕೃಷ್ಣ ತುಳಿದ ಮಣ್ಣು, ಅದು ಚಂದನ, ಗಂಧದಂತಹ ಸುಗಂಧಿಯುತವಾದಂತಹ ಮಣ್ಣು. ಆದ್ದರಿಂದ ಅದು ಬಹಳ ಪವಿತ್ರ ಅಂತ ಆಯ್ತು. ಗೋಪಿ ಮರ್ದಿತವಾದ ಚಂದನ, ಅದನ್ನ ಯೋದದಾತಿ ದ್ವಿಜಾತಿಭ್ಯ, ಅದನ್ನು ಕೊಡಬೇಕಂತೆ ಬ್ರಾಹ್ಮಣರಿಗೆ ದಾನ ಕೊಡುವಂತ, ದ್ವಿಜಾತಿಗಳಿಗೆ ಕೊಡು. ಯಾಕೆಂದ್ರೆ ಅವನು ದ್ವಿಜಾತಿ ಆಗ್ಬೇಕಾದ್ರೆ ವೇದಾಧ್ಯಯನ ಮಾಡಬೇಕು ಅಂತಂದ್ರೆ ಅವನಿಗೆ ಗೋಪಿ ಬೇಕು. ಅದರಿಂದ ವೇದಾಧ್ಯಯನ ಮಾಡುವವನಿಗೆ ಅತ್ಯಂತ ಮುಖ್ಯವಾಗಿರತಕ್ಕಂಥ ಒಂದು ಸಂಗತಿ ಯಾವುದು ಅಂದ್ರೆ ಗೋಪಿ. ನಮ್ಮಲ್ಲಿ ಒಬ್ಬರಿದ್ರು, ಈ ಗೋಪಿ ಎಂದಾಗ ನೆನಪಾಯ್ತು ನನಗೆ. ಅವರು ದೊಡ್ಡ ಶ್ರೀಮಂತ ಅವರು, ಆದರೆ ಸಾಮಾನ್ಯವಾಗಿ ಯಾರಿಗೂ ಏನೂ ದಾನ ಧರ್ಮ ಮಾಡ್ತಿರ್ಲಿಲ್ಲ. ಹಾಗೊಂದು ಅವರ ಬಗ್ಗೆ ಕೆಟ್ಟ ಹೆಸರಿತ್ತು. ಆದರೆ ಯಾರು ಹೋದ್ರು ಏನಾದರೂ ಕೊಡೋರು. ತಮಾಷೆ ಅವ್ರ ಮೇಲೆ ಒಂದು ಜೋಕ್ ಇತ್ತು. ಜೋಕೇನು ಅದು ನಿಜವೂ ಹೌದು. ಅವರು ಏನಾದರೂ ಮನೆಯಲ್ಲಿ ಬಡವರು ಉಪನಯನ ಆಗುತ್ತೆ, ನನ್ನ ಮಗನಿಗೆ ಉಪನಯನ, ಏನಾದ್ರು ಸಹಾಯ ಮಾಡ್ರಿ ಅಂತ ಹೋಗೋರು. ಉಪನಯನಕ್ಕೆ ಬಹಳ ಮುಖ್ಯವಾದ್ದೇನು? ಅದನ್ನ ಕೊಡ್ತೀನಿ ತಗೊಂಡು ಜನಿವಾರ ಕೊಟ್ಟು ಕಳಿಸ್ಬಿಡು, ಬೇರೆ ಏನೂ ಕೊಡ್ತಿರ್ಲಿಲ್ಲ ಅವರು. ಆದ್ರೆ ಉಪನಯನಕ್ಕೆ ಬಹಳ ಮುಖ್ಯವಾದದ್ದು ಕಾಂಟ್ರಿಬ್ಯೂಷನ್ ಅಂತ ತಗೋ ಅಂತ, ಅದಕ್ಕೆ 10 ಪೈಸೆ ಸಿಕ್ತಿತ್ತು ಅಂಗಡಿಯಲ್ಲಿ. ಅವರು ಒಂದು ಗೋಪಿ ಹಾಗೆ ಯಜ್ಞೋಪವಿತ ಅದು ಬಿಟ್ಟು ಉಪನಯನ ಇಲ್ಲ, ಬಹಳ ಮುಖ್ಯವಾದ್ದು, ಅದು ನನ್ನ ಕಾಂಟ್ರಿಬ್ಯೂಷನ್ ತಗೋ ಹೋಗಿ ಒಂದು ಕಳಿಸ್ಬಿಡೋರು. ಆಮೇಲೆ ಮತ್ತೆ ಬರ್ಬಿಟ್ಟು ನಿಲ್ಬೇಡ ಹೋಗು
ಕೊಟ್ಟ ಹಾಗಾಗಬೇಕು, ಕಾಸು ಖರ್ಚಾಗಬಾರ್ದು. ಆ ಥರ ಒಬ್ರು ಇದ್ರು ಉಡುಪಿಯಲ್ಲಿ. ಅವರು ಒಳ್ಳೆ ಮನುಷ್ಯ, ತುಂಬಾ ಒಳ್ಳೆಯವರು. ಬಟ್ ಪಾಪ ಸ್ವಲ್ಪ ಹೀಗೆ ಸ್ಟಿಂಜಿ ಅಂತ ಅವ್ರ ಬಗ್ಗೆ ಹೇಳ್ತಿದ್ರು. ನಾನು ಚಿಕ್ಕವನಿದ್ದ ನೋಡಿದ್ದೆ ಅವರನ್ನು. ಅದು ಬಹಳ ಮುಖ್ಯವಾದ ಕೊಡು. ಯಾಕೆ ನೆನಪಾಯ್ತು ಅಂದ್ರೆ, ಹಾಗೆ ಉಪನಯನ ದಿವಸ ಏನು ಕೊಡಬೇಕು ಅಂದ್ರೆ, ಏನು ಅಂದ್ರೆ ಗೋಪಿ ಕೊಟ್ರಿ. ಯಾಕೆಂದ್ರೆ ಅವನು ವೇದಾಧ್ಯಯನ ಮಾಡುವ ಹುಡುಗ. ವೇದಾಧ್ಯಯನ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಒಳಗಿನಿಂದ ವೇದಾಧ್ಯಯನ, ಹೊರಗಿನಿಂದ ಗೋಪಿ ಚಂದನ, ಅದು ಒಂದಕ್ಕೊಂದು ಪೂರಕವಾಗಿ ಬೆಳ್ಕೊಂಡು ಬರಬೇಕು. ಹಾಗಾಗಿ ಯೋ ದದಾತಿ ದ್ವಿಜಾತಿಭ್ಯ ಚಂದನಂ ಗೋಪಿ ಮರ್ದಿತಂ. ನಮ್ಮಲ್ಲಿ ಸಾಮಾನ್ಯವಾಗಿ ಈ ಸಂಪ್ರದಾಯ ಇತ್ತು. ದಕ್ಷಿಣೆ ಕೊಡುವಾಗ ಗೋಪಿ ಚಂದನದ ಜೊತೆಗೆ ದಕ್ಷಿಣೆ ಕೊಡತಕ್ಕಂಥದ್ದು. ಪ್ರತಿಯೊಬ್ಬರಿಗೆ ಕೊಡುವಾಗ ಒಂದು ಗೋಪಿ ಚಂದನದ ಒಂದು ಉಂಡೆ, ಒಂದು ಹಣ, ಇದನ್ನ ಜೊತೆಯಾಗಿ ದಕ್ಷಿಣೆ ಕೊಡ್ತಿದ್ರು. ಅದು ಕೊಟ್ರೆ ಅಪಿ ಸರ್ಷಭ ಮಾತ್ರೇನ ಪುನಾತ್ಯ ಅಸಪ್ತಮಂ ಕುಲಂ ಅಂತ. ಇವಾಗ ನಾವು ಭೂದಾನ ಮಾಡ್ತೇವೆ, ಅದು ಕೂಡ ಮಣ್ಣನ್ನು ಕೊಡೋದಲ್ವಾ, ಒಬ್ಬರಿಗೆ ಭೂದಾನ. ಇದು ಗೋಪಿ ಚಂದನ. ಭೂದಾನ ಅನ್ನೋದು ನೀವು ಒಂದು ಎಕರೆ ದಾನ ಮಾಡಬಹುದು. ಇದು ಇಷ್ಟೇ ಸಣ್ಣ ಮಣ್ಣಿನ ಉಂಡೆ. ಆದರೆ ಇದು ಒಂದು ಸಾಸಿವೆ ಗಾತ್ರದ ಗೋಪಿ ಚಂದನ ಕೂಡ ದಾನ ಮಾಡಿದರೆ 7 ಕುಲಗಳನ್ನು ಉದ್ಧಾರ ಮಾಡಬಲ್ಲದು. ಭೂದಾನ ಮಾಡಿದರೆ ಅಷ್ಟು ಕುಲಗಳನ್ನು ಉದ್ಧಾರ ಮಾಡುತ್ತೆ ಅಂತ ಗ್ಯಾರಂಟಿ ಇಲ್ಲ. ಇದರ ಮಹತ್ವ ಅದು. ಯಾಕಂದ್ರೆ ಕೃಷ್ಣ ತುಳಿದಾಡಿದ ಮಣ್ಣು, ಅದನ್ನು ಬೆಲೆ ಕಟ್ಟೋದೇ ಸಾಧ್ಯ ಇಲ್ಲ. ಕೃಷ್ಣನ ಪಾದಸ್ಪರ್ಶವಾದ ಮಣ್ಣಪ್ಪ ಅದು, ಅದನ್ನು ದಾನ ಮಾಡು. ಕೃಷ್ಣ ತುಳಿದ ಮಣ್ಣು ನಮಗೆ ಸಿಕ್ಕಿತು ಕೈಗೆ ಅಂದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಅಂತದ್ದು. ಅದನ್ನು ಇನ್ನೊಬ್ಬರಿಗೆ ನಾವು ದಾನ ಮಾಡಿದೆವು ಅಂದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಅಂತದ್ದು. ಅದು 7 ಕುಲಗಳನ್ನು ಉದ್ಧಾರ ಮಾಡತಕ್ಕಂಥ ಪುಣ್ಯಕರವಾದಂತಹ ದಾನ. ಅದರಿಂದ ಗೋಪಿ ಚಂದನವನ್ನು ನೀನು ಹಚ್ಚು, ಇನ್ನೊಬ್ಬರಿಗೆ ಹಚ್ಚೆ ಕೊಡು ಅಂತ. ದಾನ ಕೊಡುವುದು ಅಂದ್ರೆ ಏನು ಅಂದ್ರೆ, ನೀವು ಹಚ್ಚುರಿ, ನಾ ಕೊಡ್ತೀನಿ ಗೋಪಿ ಚಂದನ ಹಚ್ಚುರಿ. ಇನ್ನೊಬ್ಬರಿಗೂ ಕೂಡ ಆ ಊರ್ಧ್ವ ಪುಂಡ್ರದಿಂದ ಒಳಗಿನ ಜಾಗೃತಿಗೆ ನೆರವು ಕೊಡತಕ್ಕಂಥದ್ದುಂಟಲ್ವಾ, ಅದು 7 ಕುಲಗಳನ್ನು ಉದ್ಧಾರ ಮಾಡತಕ್ಕಂಥ ಕ್ರಿಯೆ. ಇಲ್ಲಿಗೆ ಸಾಮಾನ್ಯವಾಗಿ ತ್ರಿಯಕ್ ಪುಂಡ್ರ ಊರ್ಧ್ವ ಪುಂಡ್ರಕ್ಕೆ ಸಂಬಂಧಪಟ್ಟ ಮಾತೆಲ್ಲ ಮುಗಿಸಿದ್ರು ಆಚಾರ್ಯ. ಅಲ್ಲಿಗೆ ಆ ವಿಷಯ ಮುಗಿಯಿತು.